ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ಧ್ಯಾನದಲ್ಲಿ ನಾವೇನು ಮಾಡಬೇಕು ಭಾಗ 4 ಅಭ್ಯಾಸ ಮಾಡೋಣ. ಭಾಗ 1ರಲ್ಲಿ ನಿಮ್ಮ ಮೆದುಳು ಮತ್ತು ನಿಮ್ಮ ಹೃದಯವನ್ನು ಹೇಗೆ ಸಾಮಂಜಸ್ಯಗೊಳಿಸ್ಕೊಳ್ಬೇಕು ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಿ. ಭಾಗ 2ರಲ್ಲಿ ಹೇಗೆ ನಿಮ್ಮ ಹೃದಯ ಮತ್ತು ನಿಮ್ಮ ಮೆದುಳನ್ನು ಸಾಮಂಜಸ್ಯಗೊಳಿಸ್ಕೋಬೇಕು ಅನ್ನೋದನ್ನು ಅಭ್ಯಾಸ ಮಾಡಿದ್ರಿ. 3ನೇ ಭಾಗದಲ್ಲಿ ಹೇಗೆ ನಿಮ್ಮ ಕಲ್ಪನಾ ಶಕ್ತಿಯನ್ನು ಬಳಸಿಕೊಂಡು ಯೂನಿವರ್ಸ್ಗೆ ನೀವು ನಿಮಗೆ ಬೇಕಾದಂಥ ಎಲ್ಲವನ್ನು ಅಟ್ರ್ಯಾಕ್ಟ್ ಮಾಡಿಕೊಳ್ಳುವಂತಹ, ಕ್ರಿಯೇಟ್ ಮಾಡಿಕೊಳ್ಳುವಂತಹ ಒಂದು ಕಲೆಯನ್ನು ಪ್ರಾಕ್ಟೀಸ್ ಮಾಡಿದ್ರಿ. ಇವತ್ತು ನಾವು ಅದೆಲ್ಲದರಿಂದ ತುಂಬ ಮುಖ್ಯವಾದ ಭಾಗ 1ಕ್ಕೆ ಮತ್ತು ಕೊನೆಯ ಭಾಗ 1ಕ್ಕೆ ತೆರಳಲಿದ್ದೀವಿ. ಈಗ ನೀವು ಭವಿಷ್ಯದ ಶಕ್ತಿಯೊಂದಿಗೆ ಕನೆಕ್ಟ್ ಆಗಿದ್ದೀರಿ. ಆ ಭವಿಷ್ಯದ ಶಕ್ತಿ ನಿಮ್ಮ ಒಳಗೇ ಇದೆ, ನಿಮ್ಮ ಸುತ್ತಲೂ ಇದೆ. ಈಗ ನೀವು ಧ್ಯಾನದಲ್ಲಿ ಮುಂದುವರಿಯುತ್ತಾ ಪರಮ ಚೈತನ್ಯ ಶಕ್ತಿಗೆ ನಿಮ್ಮ ಇಚ್ಛೆಯನ್ನು ಸಮರ್ಪಿಸಿಬಿಡಿ. ಸರೆಂಡರ್ ಆಗಿಬಿಡಿ ಫ್ರೆಂಡ್ಸ್. ನಿಮ್ಮೆಲ್ಲ ಶಕ್ತಿಯನ್ನು ಈ ಪರಮ ಚೈತನ್ಯಕ್ಕೆ ಶರಣಾಗತಿ ಮಾಡಿಬಿಡಿ. ಈ ವಿಶ್ವವನ್ನೆಲ್ಲ ವ್ಯಾಪಿಸಿರುವ ಪರಮ ಜ್ಞಾನಕ್ಕೆ ನಿಮ್ಮ ಮನೋಭಿಲಾಷೆಯನ್ನು ಸಮರ್ಪಿಸಿ. ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಅವಕಾಶ ನೀಡಿ. ಅದು ಸದಾ ನಿಮ್ಮ ಹಿತಾಸಕ್ತಿಗಾಗಿಯೇ ಇರುತ್ತದೆ. ನಿಮ್ಮ ಹಾಗೂ ಇಡೀ ಜಗತ್ತಿನ ಶ್ರೇಯೋಭಿವೃದ್ಧಿಗಾಗಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಅವಕಾಶ ನೀಡಿ. ಸಂಪೂರ್ಣ ಮನಸ್ಸಿನಿಂದ ಶರಣಾಗತರಾಗಿ. ಸಮರ್ಪಣೆ ಮಾಡಿ, ವಿಶ್ವಾಸ ಹೊಂದಿ. ಹೇ ದಿವ್ಯ ಆತ್ಮ, ಹೇ ಭಾಗ್ಯವಿಧಾತ, ನಿಮ್ಮ ದಿವ್ಯ ಹೃದಯದ ಕಡೆಗೆ, ನಿಮ್ಮ ದಿವ್ಯ ಆತ್ಮದ ಮೇಲೆ ಗಮನ ಹರಿಸಿ. ಸ್ವಯಂ ಕೇಂದ್ರಿತರಾಗಿ ಸ್ವೀಕಾರ ಮಾಡಿ. ಇದೇ ಆ ಪವಿತ್ರ ಸ್ಥಾನ. ಇಲ್ಲಿಂದಲೇ ಎಲ್ಲ ಭಾವನೆಗಳು ಜನನವಾಗುವುದು. ಈ ರಚನಾತ್ಮಕ ಕೇಂದ್ರದ ಮೇಲೆ ನಿಮ್ಮ ಜಾಗೃತಿಯನ್ನು ಕೇಂದ್ರೀಕರಿಸಿ. ನಿಮ್ಮ ಅಂತರಂಗದಲ್ಲಿರುವ ದಿವ್ಯತೆ ಹಾಗೂ ಶಕ್ತಿಯನ್ನು ಸ್ವೀಕರಿಸಿ. ನಿಮ್ಮ ಶ್ವಾಸವು ಈ ರಚನಾತ್ಮಕ ಕೇಂದ್ರದ ಮೂಲಕ ಒಳಗೆ ಮತ್ತು ಹೊರಗೆ ಪ್ರವಹಿಸಲು ಬಿಡಿ. ನಿಮ್ಮ ಹೃದಯದಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ, ಉಸಿರನ್ನು ಹೊರಗೆ ಬಿಡಿ. ನೀವು ಮಾಡುತ್ತಿರುವ ಈ ಮಹಾನ್ ಕೆಲಸ ನಿಮ್ಮ ಹೊಸ ಜೀವನಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸುವ ದಿವ್ಯ ಸಮಯ. ನಿಮ್ಮ ಹೃದಯವನ್ನು ವಿಶಾಲಗೊಳಿಸಿಕೊಳ್ಳಿ ಸ್ನೇಹಿತರೆ. ವೈಶಾಲ್ಯತೆಯ ಅನುಭವವನ್ನು ಹೊಂದಿ. ನಿಮ್ಮ ಎಲ್ಲ ಕಲ್ಪನೆಗಳಿಗಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸಿ. ನೀವೆಷ್ಟು ಧನ್ಯವಾದ ಸಮರ್ಪಣೆಯ ಮನೋಭಾವವನ್ನು ಹೊಂದುತ್ತೀರೋ ಅಷ್ಟೇ ವೇಗವಾಗಿ ಈ ಯೂನಿವರ್ಸ್ ನಿಮ್ಮೆಲ್ಲ ಆಕಾಂಕ್ಷೆಗಳನ್ನು ನಿಜವಾಗಿಸಿ ನಿಮ್ಮ ಬಳಿ ತಂದಿಡುತ್ತೆ. ಹೊಸ ಜೀವನವನ್ನು ಮ್ಯಾಗ್ನೆಟ್ ತರಹ ಆಕರ್ಷಿಸಿಕೊಳ್ಳಿ. ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಅರ್ಥವೇ ನಿಮ್ಮೆಲ್ಲ ಕನಸುಗಳು ನನಸಾಗಿವೆ ಎಂಬುದನ್ನು ಸಾಕ್ಷೀಕರಿಸುವುದು. ಕೃತಜ್ಞತೆ ಪ್ರಾಪ್ತಿಯ ಹೆದ್ದಾರಿ. ಕೃತಜ್ಞತೆ ಹೃದಯ ಚಮತ್ಕಾರಗಳ ಚುಂಬಕ. ಶ್ವಾಸವನ್ನು ತೆಗೆದುಕೊಳ್ಳಿ, ಫೀಲ್ ಮಾಡಿ. ಈ ಹೊಸ ಜೀವನಕ್ಕಾಗಿ ಕೃತಜ್ಞರಾಗಿ. ನಿಮ್ಮ ಅಂತರಂಗದ ದಿವ್ಯ ಶಕ್ತಿ 4 ದಿಕ್ಕುಗಳಲ್ಲಿ ಆವರಿಸ್ತಾ ಇದೆ. ಶ್ವಾಸವನ್ನು ಒಳ ತೆಗೆದುಕೊಳ್ಳಿ, ಫೀಲ್ ಮಾಡಿ.
ಈ ದಿವ್ಯ ಶಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ವಿಸ್ಮಯ ಮತ್ತು ಅಸ್ತಿತ್ವದ ಆನಂದದಿಂದ ತುಂಬಿದೆ ಎಂಬುದನ್ನು ಪ್ರಾಮಾಣೀಕರಿಸುತ್ತಿದೆ ಎಂಬುದನ್ನು ಅನುಭವಿಸಿ. ಶ್ವಾಸವನ್ನು ಒಳ ತೆಗೆದುಕೊಳ್ಳಿ, ಫೀಲ್ ಮಾಡಿ, ಮುಗುಳ್ನಗುತ್ತಾ ಇರಿ. ನಿಮ್ಮ ಹೃದಯದಲ್ಲಿ ಆನಂದದ ಈ ಭಾವನೆಯನ್ನು ನೆನಪಿಡಿ. ಇದು ಅಂತಿಂತಹ ಭಾವನೆಯಲ್ಲ, ಇದು ನಿಮ್ಮ ಕನಸುಗಳ ಭಾವನೆಯಾಗಿದೆ. ನಿಮ್ಮ ಹೃದಯವನ್ನು ಆವರಿಸುವ ಭಾವನೆಯಾಗಿದೆ. ನೀವು ಯಾವಾಗ ಈ ಭಾವನೆಯನ್ನು ಅನುಭವಿಸುತ್ತೀರೋ ಸದಾ ನಿಮ್ಮ ಕನಸುಗಳೊಂದಿಗೆ ಕನೆಕ್ಟ್ ಆಗುತ್ತೀರಿ. ಈ ಭಾವನೆಯನ್ನು ನೆನಪಿಡಿ. ಪೂರ್ಣ ಹೃದಯದಿಂದ ನೀವು ಅನುಭವಿಸಿ. ಬನ್ನಿ, ನಿಮ್ಮ ಕನಸುಗಳು ಇಂದೇ ನನಸಾಗಿಬಿಟ್ಟರೆ ನೀವೆಷ್ಟು ಆನಂದ ಪಡ್ತೀರಿ. ಪ್ರೇರಣೆ ಹೊಂದಿ, ಉನ್ನತಿಯನ್ನು ಹೊಂದಿ ಸ್ನೇಹಿತರೆ. ಫೀಲ್ ಮಾಡಿ, ನೀವು ಅಜೇಯರಾಗಿದ್ದೀರಿ. ಶ್ವಾಸವನ್ನು ಒಳ ತೆಗೆದುಕೊಳ್ಳಿ, ಫೀಲ್ ಮಾಡಿ, ಹಾಗೂ ನಿಮ್ಮ ಆತ್ಮ ಪ್ರೇಮ ಪೂರ್ಣ ಜೀವನವನ್ನೆಲ್ಲ ಹರಡುವಂತೆ ಮಾಡಿ. ನಿಮ್ಮಿಂದಲೇ ಉದ್ಭವಿಸುತ್ತಿರುವುದನ್ನು ಅನುಭವಿಸಿ. ಇಡೀ ಬ್ರಹ್ಮಾಂಡದ ಎಲ್ಲರ ಜೀವನದ ಪ್ರೇಮವೆಲ್ಲ ನಿಮ್ಮಲ್ಲೇ ಉದ್ಭವಿಸುತ್ತಿದೆ. ನೀವೀಗ ಹೊಸ ಶರೀರವನ್ನು ಹೊಂದಿದ್ದೀರಿ, ಹೊಸ ಭವಿಷ್ಯವನ್ನು ಹೊಂದಿದ್ದೀರಿ, ಹೊಸ ಜೀವನವನ್ನೇ ಹೊಂದಿದ್ದೀರಿ. ಹೊಸ ವಾತಾವರಣ, ಹೊಸ ಸಮಯವನ್ನು ಪಡೆದಿದ್ದೀರಿ. ನಿಧಾನವಾಗಿ ವರ್ತಮಾನಕ್ಕೆ ಬನ್ನಿ. ನಿಮ್ಮ ಹೃದಯವೀಗ ತುಂಬಿ ಹರಿಯುತ್ತಿರುವ ನದಿಯ ಹಾಗೆ, ಅರಳಿ ನಿಂತ ಹೂವಿನ ಹಾಗೆ, ತಂಪು ಸೂಸುವ ಗಾಳಿಯ ಹಾಗೆ ನಿಮಗೆ ಭಾಸವಾಗುತ್ತಿದೆ. ನಿಧಾನವಾಗಿ ವರ್ತಮಾನ ಕ್ಷಣಕ್ಕೆ ಮರಳಿ ಬಂದು ನಿಮ್ಮ ಧ್ಯಾನವನ್ನು ಕೊನೆಗೊಳಿಸಿ. ಕೃತಜ್ಞ ಭಾವದೊಂದಿಗೆ ನಿಮ್ಮ ಕೈಗಳನ್ನು ಬಿಡಿಸಿಕೊಂಡು ಕಣ್ಮೇಲೆ ಇಟ್ಕೊಳ್ಳಿ 5 ಸೆಕೆಂಡುಗಳ ಕಾಲ. ಇದುವರೆಗೂ ಧ್ಯಾನ ಮಾಡಲು ಸಹಕರಿಸಿದ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಧ್ಯಾನಕ್ಕೊಂದು ಚಪ್ಪಾಳೆಯನ್ನು ತಟ್ಟಿಸ್ರೆ ಸ್ನೇಹಿತರೆ. ಫ್ರೆಂಡ್ಸ್, ಕೃತಜ್ಞತೆಯನ್ನು, ಸಮರ್ಪಣಾ ಭಾವವನ್ನು ನಿಮ್ಮ ಕಲ್ಪನೆಗಳಿಗೆ ಹಾಗೂ ಯೂನಿವರ್ಸ್ಗೆ ಸಲ್ಲಿಸುವ ಈ ಅದ್ಭುತವಾದ ಮತ್ತು ಬಹುಮುಖ್ಯವಾದ ಭಾಗವನ್ನು ನೀವು ಪದೇ ಪದೇ ಧ್ಯಾನದಲ್ಲಿ ಅಭ್ಯಾಸ ಮಾಡಿಕೊಳ್ಳಿ. ನಂತರದಲ್ಲಿ ಒಂದೇ ಬಾರಿಗೆ ಭಾಗ 1, 2, 3 ಮತ್ತು 4ಗಳನ್ನು ಅಭ್ಯಸಿಸುತ್ತಾ ಹೋಗಿ ನಿಮಗೆ ಧ್ಯಾನದಲ್ಲಿ ಅತ್ಯದ್ಭುತವಾದ ಅನುಭವಗಳಾಗುತ್ತವೆ. ಜೊತೆಗೆ ನಿಮ್ಮೆಲ್ಲ ಆಸೆ, ಆಕಾಂಕ್ಷೆ, ಕಲ್ಪನೆಗಳು ಶೀಘ್ರವಾಗಿ ಮ್ಯಾನಿಫೆಸ್ಟ್ ಆಗುತ್ತವೆ. ನಿಮ್ಮ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಲು ನಿಮ್ಮಿಂದ ಮಾತ್ರ ಸಾಧ್ಯ ಅನ್ನುವುದನ್ನು ನೀವು ಕಂಡುಕೊಳ್ತೀರಿ. ನೀವು ನಿಮ್ಮ ಭವಿಷ್ಯದ ಭವಿಷ್ಯವಾಣಿ ಆಗ್ತೀರಿ. ಜೀವನ ಎಂದರೆ ನಿಮ್ಮ ಜೊತೆ ನಡೆಯೋದಲ್ಲ, ಜೀವನ ಅಂದರೆ ನಿಮ್ಮಿಂದ ವಿಸ್ತಾರಗೊಳ್ಳುವುದು. ಸ್ನೇಹಿತರೆ, ಇವತ್ತಿನ ಸಮರ್ಪಣಾ ಮನೋಭಾವದ ಈ ಖಂಡಿಕೆ ನಿಮಗಿಷ್ಟವಾದಲ್ಲಿ
ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಪ್ರತಿನಿತ್ಯ ನಿಮ್ಮ ಧ್ಯಾನ ಅತ್ಯದ್ಭುತವಾಗಿ ನಡೆಯಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.